180 ವರ್ಷದ ಇತಿಹಾಸ ಮಾದಪ್ಪಂದು. 100 ಕಿಲೋಮೀಟರ್ಗೆ ನಮ್ಮ ಆಹಾರನ ಮಾಡುವಂತ ಶಕ್ತಿ ತಪಸ್ಸು. ದೇವಸ್ಥಾನ ಅಂದ್ರೆ ಸೇವಾ ಮನೋಭಾವದಿಂದ ಹೋಗ್ಬೇಕು. ಇಡೀ ಒಳಗಡೆ ಇರುವಂತದ್ದೆಲ್ಲ ಚಕ್ರಗಳು ಶುದ್ಧಿ ಆಗುತ್ತೆ. ಮಹದೇಶ್ವರರ ಪರಿಚಯ ಮಾಡಿಸಿದ್ದು ಗುರುಗಳೇ. ಅದಪ್ಪನ ಹಾಡು ಮಾಡಿಸ್ತಾ ಇದಾರಲ್ಲ, ಅದೇ ನನ್ಗೊಂದು ದೊಡ್ಡ ಆಶೀರ್ವಾದ. ಮಹದೇಶ್ವರ ಅಂದ್ರೆ ನೀವೇನ್ ಬೆಟ್ಟಕ್ಕೆ ಹೋದ್ರೆ ಒಂದ್ ಶಾಂತಿ ಇದೆಯಲ್ಲ, ಹಾಡಲ್ಲೂ ಸಿಗ್ಲಿ. ಶ್ರೀ ಗುರುಭ್ಯೋ ನಮಃ. ಮೈಕಾರ ಪ್ರಭುವೇ ನಮಃ. ನಾನು ನಿಮ್ಮ ವಿದ್ವಾನ್ ಮುಗೂರು ಮಧು ದೀಕ್ಷಿತ್ ಮಾತಾಡ್ತಾ ಇರುವಂಥದ್ದು. ಇವತ್ತು ಭಾಳ ಒಂದು ವಿಶೇಷವಾಗಿರುವಂಥ ದಿನ. ನನ್ನ ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾಗಿರುವಂತಹ ಗೀತೆಯನ್ನು ರೆಕಾರ್ಡಿಂಗ್ ಮಾಡುವಂಥ ಸಲುವಾಗಿ ಬೆಂಗಳೂರಿಗೆ ಹೋಗ್ತಾ ಇರುವಂಥದ್ದು. ಈ ಹಾಡನ್ನು ಸಂಗೀತ ಸಂಯೋಜನೆ ಮಾಡ್ತಾ ಇರುವಂಥದ್ದು ನಿಮ್ಮೆಲ್ಲರ ಮೆಚ್ಚಿನ ಕನ್ನಡದ ಪ್ರಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂತಹ ಅರ್ಜುನ್ ಜನ್ಯ ಅವರು, ಜೊತೆಗೆ ನಾಡು ಕಂಡಂಥ ಅದ್ಭುತ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ಇದಕ್ಕೆ ಲಿರಿಕ್ಸನ್ನು ಬರಿತಾ ಇರುವಂಥದ್ದು. ಇದರ ಪ್ರಕ್ರಿಯೆ ಹೇಗಿರುತ್ತೆ? ಒಂದು ಹಾಡು ಆಗಲಿಕ್ಕಿಂತ ಮುಂಚೆ ಅದರ ಕಂಪೋಸ್ ಹೇಗೆ ನಡೆಯುತ್ತೆ, ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಲೈವ್ ಆಗಿ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ನಿಮ್ಮೆಲ್ಲರ ಆರೈಕೆ ಇರಲಿ. ಆ ಮಲೆ ಮಹದೇಶ್ವರರಿಗೆ ಅರ್ಪಣೆ ಮಾಡ್ತಾ ಇರುವಂಥ ಒಂದು ಸುಂದರವಾದಂಥ ಗೀತೆ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಈಗ ನಾವು ಆಲ್ರೆಡಿ ಮೈಸೂರು ಹೊಸ ರಸ್ತೆಗೆ ಕಾಲಿಟ್ಟಿದ್ದೇವೆ. ಭಾಳ ಸುಂದರವಾದಂಥ ಒಂದು ರಸ್ತೆ. ಮುಂಚೆ ನೀವೆಲ್ಲರೂ ಹೋಗುವಂಥ ಸಂದರ್ಭದಲ್ಲಿ 3 ರಿಂದ 4 ಗಂಟೆಗಳ ಕಾಲ ಆಗ್ತಾಯಿತ್ತು. ಬಟ್ ಈಗ ಮೈಸೂರಿಂದ 1.5 ಗಂಟೆಯಲ್ಲಿ ನಾವು ಬೆಂಗಳೂರನ್ನ ರೀಚ್ ಆಗ್ಬೋದು. ಈಗ ಸದ್ಯ ಬೆಂಗಳೂರನ್ನ ರೀಚ್ ಆಗಿದ್ದೀವಿ. ಬೆಂಗಳೂರು ಕಡೆಗೆ ಹೆಬ್ಬಾಳು ಇಳಿದು ಹೋಗುವಂಥ ಸಂದರ್ಭದಲ್ಲಿ ಎಡಭಾಗದಲ್ಲಿ ನಮ್ಮ ಅರ್ಜುನ್ ಜನ್ಯ ಅವರ ಸ್ಟುಡಿಯೋ ಬರುವಂಥದ್ದು. ಇವತ್ತು ನಿಮಗೆ ಲೈವ್ ಆಗಿ ಮತ್ತು ಹೇಗೆ ಸಂಗೀತ ಸಂಯೋಜನೆ ಆಗುತ್ತೆ, ಹೇಗೆ ಒಂದು ಲಿರಿಕಲ್ ವಿಡಿಯೋ ಆಗುತ್ತೆ ಮತ್ತು ಅದರ ಹಿಂದೆ ಏನೆಲ್ಲ ಚರ್ಚೆಗಳಾಗುತ್ತೆ, ಎಲ್ಲ ವಿಚಾರಗಳನ್ನು ಕೂಡ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತೇನೆ. ಅದೊಂದು ಅಲ್ಲನಪ್ಪ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರ ನಮನದಲ್ಲಿ నేను ಇವತ್ತು ಬಹಳ ವಿಶೇಷವಾಗಿರುವಂತಹ ಒಂದು ದಿನ. ಇವತ್ತು ಇಬ್ಬರು ಅದ್ಭುತವಾದಂತಹ ಶಕ್ತಿಗಳ ಜೊತೆ ಇವತ್ತು ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೊದಲನೇದಾಗಿ ಇವತ್ತು ನನ್ನ ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರ ಒಂದು ಸಾಂಗನ್ನು ಮಾಡಿಸ್ಬೇಕು ಅಂತೇಳಿ ನನ್ನ ಬಹುದಿನಗಳ ಕನಸು. ಅದಕ್ಕೆ ನಮ್ಮ ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತವಾದಂತಹ ವ್ಯಕ್ತಿತ್ವವುಳ್ಳ ನನ್ನ ಸಹೋದರರ ಸಮಾನನಾಗಿರುವಂತಹ ಮತ್ತು ಆಧ್ಯಾತ್ಮದ ಬಗ್ಗೆ ವಿಶೇಷವಲ್ಲಿರುವಂತಹ ನಮ್ಮ ಅರ್ಜುನ್ ಜನ್ಯ ಅವ್ರನ್ನ ನಾನು ಕೇಳ್ಕೊಂಡೆ. ಆಗ ಖಂಡಿತ ಮಾಡೋಣ ಗುರುಗಳೇ ಅಂತ ಹೇಳಿದ್ರು. ಆಗ ಇದನ್ನು ಯಾರ ಹತ್ರ ಬರೆಸ್ಬೇಕು ಅಂತಂದಾಗ ಅರ್ಜುನ್ ಜನ್ಯ ಅವರು ಮತ್ತು ನಾವು ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಸರಸ್ವತಿ ಪುತ್ರರು ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದಂತಹ ಸಾಹಿತಿಗಳಾದಂತಹ ನಾಗೇಂದ್ರ ಪ್ರಸಾದ್ ಅವ್ರನ್ನ ಕೇಳ್ಕೊಂಡ್ವಿ. ಅವ್ರು ಕೂಡ ಮಾಡೋಣ ಸರ್ ಅಂದರು. ಇವತ್ತು ನಾವು ಸೇರಿದ್ದೀವಿ. ಸಾಂಗ್ ಕಂಪೋಸ್ ನಡೀತಾ ಇದೆ. ಜೊತೆಗೆ ನಮ್ಮ ಅರ್ಜುನ್ ಸರ್ರಿಂದಾನೇ ಇದು ಶುರುವಾಗಿದ್ದು. ಅದಕ್ಕೆ ಅವ್ರನ್ನೇ ಒಂದೆರಡು ಮಾತಾಡಿಸ್ಬಿಡೋಣ. ನನಗೇನು ಹೇಳೋಕ್ಕೆ ಮಾತಿಲ್ಲ. ಒಂದೇ ಒಂದು ಮಾತಂದರೆ ಒಂದು ಸೌಭಾಗ್ಯ ಅಷ್ಟೇ. ಗುರುಗಳು ನನಗೊಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ನೀಡಿದ್ದಾರೆ. ಅದನ್ನು ಮಾಡ್ತಾಯಿದ್ದೀವಿ ಅಷ್ಟೇ. ಇದನ್ನು ಮೀರಿ ನನಗೇನು ಗೊತ್ತಾಗ್ತಿಲ್ಲ. ಯಾಕಂದರೆ ಮಹದೇಶ್ವರರ ಪರಿಚಯ ಮಾಡಿಸಿದ್ದು ಗುರುಗಳೇ. ಆ್ಯಂಡ್ ನನ್ನ ಜೀವನದಲ್ಲಿ ಬಹಳ ಮುಖ್ಯವಾದ ಘಟ್ಟಗಳಲ್ಲಿ ಸ್ವಂತ ಅಣ್ಣನಾಗಿ ನಿಂತಿರೋರು ನಮ್ಮ ಗುರುಗಳು ಮುಗುರು ಮಧು ದೀಕ್ಷಿತ್ ಅವರು. ಕೊನೆವರೆಗೂ ಅವ್ರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡೋದಷ್ಟೇ ನನ್ನ ಕರ್ತವ್ಯ.
ಕೊನೆವರೆಗೂ ಮಾಡ್ತಿರ್ತೀನಿ. ಆ್ಯಂಡ್ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಗುರುಗಳೇ. ನನಗೆ ಮಾದಪ್ಪನ ಪರಿಚಯ ಮಾಡಿಸಿದ್ದು ಆ್ಯಂಡ್ ಮಾದಪ್ಪನ ಹಾಡು ಮಾಡಿಸ್ತಾ ಇದ್ದೀರಲ್ಲ, ಅದೇ ನನಗೊಂದು ದೊಡ್ಡ ಆಶೀರ್ವಾದ. ಆ್ಯಂಡ್ ನಾಗೇಂದ್ರ ಪ್ರಸಾದ್ ಅಣ್ಣ ಜೊತೇಲಿ ಸೇರಿರೋದು ನಮಗೊಂದು ಮಹಾನ್ ಶಕ್ತಿ. ಯಾಕಂದರೆ ಈ ಥರದ ಹಾಡುಗಳನ್ನ ಬರೆಯೋಕ್ಕೆ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಮೊದಲನೇ ವ್ಯಕ್ತಿ ಅಂತಲೇ ಹೇಳ್ತೀನಿ. ನಾಗೇಂದ್ರ ಪ್ರಸಾದ್ ಅಣ್ಣ ಅದ್ಭುತವಾಗಿ ಸಾಹಿತ್ಯ ಬರ್ಕೊಡ್ತಾ ಇದ್ದಾರೆ. ಅವರು ಒಂದು ಮಹಾನ್ ದೈವ ಭಕ್ತರು. ಸೊ ಎಲ್ಲರೂ ಸೇರಿ ಹಾಡನ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀವಿ. ಥ್ಯಾಂಕ್ ಯು. ನಮ್ಮ ಅರ್ಜುನ್ ಜನ್ಯ ಅವ್ರನ್ನ ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಮತ್ತು ಈ ಸಂದರ್ಭ ಕೂಡ ಬರಲಿಕ್ಕೆ ಅಥವಾ ನನ್ನ ಅವರ ಒಂದು ಆತ್ಮೀಯತೆ ಸೇರ್ಲಿಕ್ಕೆ ಅಥವಾ ದೈವ ಇಚ್ಛೆಗೆ ಕಾರಣ ಬಂದು ನಾಗೇಂದ್ರ ಪ್ರಸಾದ್ ಸರ್. ಅವರಿಂದನೇ ಅರ್ಜುನ್ ಜನ್ಯ ಅವ್ರು ನನಗೆ ಮೊದಲು ಪರಿಚಯ ಆಗಿದ್ದು. ಸರ್, ಈ ಹಾಡ್ ಬಗ್ಗೆ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ನಮ್ಮ ಮಧು ದೀಕ್ಷಿತರನ್ನು ನಾನು ಸುಮಾರು 15 ವರ್ಷ ಆಗಿರ್ಬೋದು ಅನ್ಸುತ್ತೆ. 15 ವರ್ಷದಿಂದ ಬಲ್ಲೆ. ಅವರು ಒಂಥರ ಏನು ಚಿಲುಮೆ ಅಂತೀವಲ್ಲ ಹಾಗೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅವರು ಜ್ಯೋತಿಷ್ಯದ ಜೊತೆಗೆ ಆಧ್ಯಾತ್ಮದ ಅಧ್ಯಯನ ಮಾಡ್ತಾ ಸಾವಿರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಿದ್ದಾರೆ. ಜ್ಯೋತಿಷ್ಯ ವಿದ್ಯೆನ ಹೇಳ್ಕೊಡ್ತಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಏನಂದರೆ, ಈ ಜ್ಯೋತಿಷ್ಯ ಹೇಳೋರು ಕ್ರಿಕೆಟ್ ಆಡಬೇಕು ಅನ್ನೋಂಥ ಆಲೋಚನೆ ಮಾಡಿದವರು ಅವರು. ಅಂದರೆ ಒಂದಷ್ಟು ರೆವಲ್ಯೂಷನರಿ ಥಾಟ್ಸ್. ಆಮೇಲೆ ಸೈಂಟಿಫಿಕ್ ಆಗಿ ಏನು ಜ್ಯೋತಿಷ್ಯ ಆಗಲಿ ಅಥವಾ ವಾಸ್ತು ಆಗಲಿ, ಅದನ್ನು ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡೋದು ಮತ್ತು ಅದನ್ನು ಪ್ರಚಾರ ಮಾಡೋದು ಇವೆಲ್ಲ ಒಂದು ಸಣ್ಣ ಸಾಮಾನ್ಯವಾದ ಕೆಲಸ ಅಲ್ಲ. ಅದಷ್ಟನ್ನು ಭಾಳ ಶ್ರದ್ಧೆಯಿಂದ ಅವರು ಮತ್ತು ಅವರ ಇಡೀ ಕುಟುಂಬ ಮಾಡ್ತಿದೆ. ಮಹದೇಶ್ವರನ ಅನುಗ್ರಹ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ನನಗೆ ಭಾಳ ಆತ್ಮೀಯರಾಗಿ ಅಲ್ಲಿಂದ ನಮ್ಮ ಅರ್ಜುನ್ ಜನ್ಯ ಇನ್ನೂ ಅನೇಕ ಬಳಗ ಭಾಳ ದೊಡ್ಡದಿದೆ. ಇವತ್ತು ಮಹದೇಶ್ವರನ ಮೇಲೊಂದು ಹಾಡು ಅಂತ ಅಂದ್ಕೊಡ್ಲೇ ಈ ಹಾಡು ತುಂಬ ಎಕ್ಸ್ಟ್ರಾಡಿನರಿ ಇರುತ್ತೆ, ಏನೋ ಆಗುತ್ತೆ ಅಂತ ನಾನೇನು ಹೇಳ್ತಿಲ್ಲ. ಆದರೆ ಖಂಡಿತ ನೀವು ಕೇಳುವ ಮಹದೇಶ್ವರನ ಹಾಡಿನ ಸಾಲಿನಲ್ಲಿ ನಿಮ್ಮ ಮನೆಯಲ್ಲಿ ಇದೊಂದು ಹಾಡು ಸದಾ ಒಂದು ಸುಪ್ರಭಾತವಾಗಿ ಇರುತ್ತೆ ಅನ್ನೋವಂಥ ನಂಬಿಕೆ ಅಂತೂ ನನಗಿದೆ. ತುಂಬ ಒಂದು ಶಾಂತಿಯನ್ನು, ಮಹದೇಶ್ವರ ಅಂದರೆ ನೀವೇನು ಬೆಟ್ಟಕ್ಕೆ ಹೋದರೆ ಒಂದು ಶಾಂತಿ ಇದೆಯಲ್ಲ, ಆ ಶಾಂತಿ ಈ ಹಾಡಲ್ಲೂ ಸಿಗುತ್ತೆ. ಒಂದೊಂದು ರೀತಿ ನೆಮ್ಮದಿ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ಹಾಡಾಗುತ್ತೆ ಅನ್ನೋದು ನನ್ನ ಅಭಿಮತ. ಒಳ್ಳೆಯದಾಗಲಿ. ಅರ್ಜುನ್ ಜನ್ಯ ಇನ್ನೇನು ನಾವೇನು ಹೇಳಂಗಿಲ್ಲ. ದ್ರಾವಿಡ್, ಧೋನಿ, ಕೊಹ್ಲಿ ಎಲ್ಲ ಅರ್ಜುನ್ ಜನ್ಯನೇ. ಹಂಗಾಗಿ ಚೆನ್ನಾಗಿ ಬರುತ್ತೆ. ಮತ್ತು ನಮ್ಮ ಮಾಯ್ಕಾರ TV ಮತ್ತು ವಾಸ್ತು ವಿಜ್ಞಾನ ಎರಡೂ ಯೂಟ್ಯೂಬ್ ಚಾನಲ್ನಲ್ಲಿ ಅತಿ ಶೀಘ್ರದಲ್ಲಿ ಇದರ ಎಲ್ಲ ಬೇರೆ ಬೇರೆ ತುಣುಕುಗಳು ಬರುತ್ತೆ ಈ ಹಾಡಿನ ಬಗ್ಗೆ. ಮತ್ತು ನಾನು ಕೂಡ ಒಂದು ಸಲ ಬಂದು ಮಾಯ್ಕಾರ TVಯಲ್ಲಿ ಕೂತು ನಿಮ್ಮ ಜೊತೆ ಚರ್ಚೆ ಮಾಡೋಣ. ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ಜೊತೆಗೆ ನಾಗೇಂದ್ರ ಪ್ರಸಾದ್ ಸರ್ ಬಗ್ಗೆ ನಾನು ಹೇಳ್ಬೇಕು. ನಿಮ್ಗೆಲ್ಲ ಬರೀ ಅವರು ಸಾಹಿತಿ ಅಂತ ಮಾತ್ರ ಗೊತ್ತು. ನಾನು ಅವರಲ್ಲಿ ಒಬ್ಬ ದೊಡ್ಡ ಜ್ಯೋತಿಷಜ್ಞನ, ಒಬ್ಬ ದೊಡ್ಡ ವಾಸ್ತು ತಜ್ಞರನ್ನ ನೋಡಿದ್ದೀನಿ. ತುಂಬಾ ಅದ್ಭುತವಾಗಿ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದಾರೆ ಮತ್ತು ತಿಳ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಅರ್ಜುನ್ ಜನ್ಯ ಅವ್ರ ಬಗ್ಗೆ ಹೇಳ್ಬೇಕು. ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಡೈರೆಕ್ಟ್ರು, ಯಾವಾಗ್ಲೂ ರೆಕಾರ್ಡಿಂಗು, ಶೂಟಿಂಗು ಈ ತರ ಜಾಲಿಯಾಗಿರ್ತಾರೆ ಅಂತ ನೀವು ಅನ್ಕೊಂಡಿದೀರಾ. ಖಂಡಿತ ಅದು ಒಂದು ಪಾರ್ಟ್ ಅಷ್ಟೇ. ಬಟ್ ಅದು ಅವರಲ್ಲಿ ಒಬ್ಬ ದೊಡ್ಡ ಆಧ್ಯಾತ್ಮ ಗುರು ಇದ್ದಾನೆ. ಅದ್ಭುತವಾದ ಸ್ಪಿರಿಚುವಲ್ ಲೀಡರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ತುಂಬಾ ಇನ್ನರ್ ಆಕ್ಟಿವ್, ಅಂತರ್ಜ್ಞಾನ ಇರುವಂತಹ ವ್ಯಕ್ತಿತ್ವ ಉಳ್ಳವರು. ಅದಕ್ಕೋಸ್ಕರನೇ ನಾವು ಸೇರಿದೀವಿ ಅಷ್ಟೇ. ಎಲ್ಲಿ ಒಂದು ಆಧ್ಯಾತ್ಮ, ಎಲ್ಲಿ ಒಂದು ದೈವತ್ವ ಇರುತ್ತೋ ಅಂತ ಜಾಗದಲ್ಲಿ ನಾವಿರ್ತೀವಿ. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಆಗುತ್ತೆ. ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ 45 ಅನ್ನುವಂಥ ಒಂದು ಸಿನಿಮಾ ಬರ್ತಾ ಇದೆ. ನಾನಂತೂ ತುಂಬಾ ಕಾತುರದಲ್ಲಿದ್ದೀನಿ. ಮತ್ತೆ ಆ ಸಿನಿಮಾನ ನಾನು 3Dಯಲ್ಲಿ ನೋಡಿದ್ದೀನಿ. ಕನ್ನಡದ ಒಂದು ದೊಡ್ಡ ಸಿನಿಮಾ ಆಗುತ್ತೆ. ಒಂದು ದೊಡ್ಡ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ದೊಡ್ಡ ಸ್ಫೂರ್ತಿ ಶಕ್ತಿಯನ್ನ ಸಿನಿಮಾ ಕೊಡುತ್ತೆ. ಮುಂದಿನ ದಿನಗಳಲ್ಲಿ 45 ಸಿನಿಮಾ ಬಗ್ಗೆ ತುಂಬಾ ವಿಚಾರಗಳು ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ 45 ಸಿನಿಮಾ. ಅದ್ರ ಜೊತೆಗೆ ಕನ್ನಡ ಅಲ್ಲದೆ ಎಲ್ಲಾ ಭಾಷೆಯವರು ಕೂಡ ನೋಡುವಂತ ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ. ಇಬ್ಬರು ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಥರದೊಂದು ಯಾರು ಮಾಡೇ ಇಲ್ಲ ಈ ಮಾದೇಶ್ವರ ಮಾಡಿದ್ರೆ ಈಗ ಜಗ್ಗಯ್ಯದಾರದಿಂದಾಗನೇ ಬಂದಾರ ಬಂದಾರ ಮಾದೇವಯ್ಯ ಅದೇ ಇರುತ್ತೆ ಸಾಮಾನ್ಯವಾಗಿ ಈ ಪ್ಯಾಟರ್ನ್ ಅಲ್ಲಿ 150-180 ವರ್ಷದ ಇತಿಹಾಸ ಮಾದಪ್ಪಂದು ಅಷ್ಟೇ, ತುಂಬಾ ಕಡಿಮೆ. ಈ 150 years ಬ್ಯಾಕ್ ಅಷ್ಟೇ 150-200 ವರ್ಷ ಅಷ್ಟೇ ಮಾದಪ್ಪಂದು. ಹೌದು 200 ವರ್ಷದಿಂದ ಅಷ್ಟೇ, ತುಂಬಾ ಕಡಿಮೆ ವರ್ಷ. ಅದಕ್ಕೆ ಅವರು ಮತ್ತೆ ನಮಗೆ ಈ ಸಾಯಿಬಾಬಾ ಗುರುಮಲ್ಲೇಶ್ವರರು ಇವರೆಲ್ಲ ತುಂಬಾ ಆಸುಪಾಸು ವರ್ಷಗಳಲ್ಲಿ ಪವಾಡ ಮಾಡಿದಂಥವ್ರು. ನಮಗೆ ತುಂಬಾ ಹತ್ತಿರದಲ್ಲಿ ನಮಗೆ ಕಾಣಿಸ್ಕೊಂಡಂತ ದೈವ ಸಂಭೂತರು ಇವರು. ಮಾದೇಶ್ವರರು, ಯಡಿಯೂರು ಸಿದ್ಧಲಿಂಗೇಶ್ವರರು, ಕೊಟ್ಟೂರು ಬಸವೇಶ್ವರರು ಇವರೆಲ್ಲ ಒಂದು ಕಾಲಮಾನಗಳಲ್ಲಿ ಬರ್ತಾರೆ ನಮಗೆ. ಸಾಯಿಬಾಬಾನ 200 ಅಷ್ಟೇ ಅಂತಾರೆ ಅಷ್ಟೇ, ಇವರೆಲ್ಲ ಒಂದೇ ಅಂತದ್ದು. ಗುರುಸ್ಥಾನ ಒಂದು 100 years 50-60 years ಹಿಂದೆಗಡೆ ರಾಘವೇಂದ್ರ ಸ್ವಾಮಿಗಳು. ಸಿಂಪಲ್ ಲಾಜಿಕ್. ಒಬ್ಬ ಮನುಷ್ಯ ಬಂಡೆನ ಪುಡಿ ಮಾಡಿಬಿಡ್ಬಲ್ಲ ಇದರಿಂದ ಅನ್ನೋದು, ಮ್ಯಾನಿಫೆಸ್ಟ್ ಇಲ್ಲ ಅನ್ನೋದು ಇವತ್ತಿಗೂ ಇರೋಂಥದ್ದು, ಯಾವತ್ತೂ ಇದ್ದಂಥದ್ದು. ತನ್ನ ತಪಶಕ್ತಿಯಿಂದ ಜೀವ ಸಮಾಧಿ ಆಗಿದ್ದರೂ ಕೂಡ, ನನ್ನ ಫಿಸಿಕಲಿ ಇಲ್ಲದೇ ಇದ್ರೂ ಕೂಡ ನನ್ನ ಪವರ್ ಹೆಂಗಿರುತ್ತೆ ಅಂದರೆ, ಆರ ಅಂತೀವಲ್ಲ, ಇಲ್ಲಿ ಕೂತಿದ್ದೀವಿ, ನಮ್ಮದು ಸಾರ್ದು ಆರ ಎನರ್ಜಿ ಇಲ್ಲೊಂದು ಇದಿದೆ, ನಮ್ಮದು ಇಷ್ಟು ಡಿಸ್ಟೆನ್ಸಲ್ಲಿ 100 ಕಿಲೋಮೀಟರ್ಗೆ ನಮ್ಮ ಆರನ ಸ್ಪ್ರೆಡ್ ಮಾಡುವಂಥ ಶಕ್ತಿ ಅವರ ತಪಶಕ್ತಿ. ಆ ಪವರಿಂದ ಇವತ್ತಿಗೂ ಇವಾಗ ನಾವು ಇಲ್ಲಿ ಕುಂತಾಗ, ಈಗ ನೀವು ಮೇಲ್ಮರುತ್ತರಮ್ಮ ಆಗಲಿ ನೆನೆಸ್ಕೊಂಡ್ರೆ ಹಿಂಗೇನು ಅಂದಾಗ ಪಾಸಿಟಿವ್ ಕೆಲಸ ಮಾಡುತ್ತಲ್ಲ, ಅದು ಹಿಂಗೆ. ಅದು ಅಲ್ಲೆಲ್ಲೋ ಇರೋ ಶಕ್ತಿ ನಿಮ್ಮ ಥಾಟ್ಗೆ ಕನೆಕ್ಟ್ ಆಗಿ ಆ ಕೆಲಸ ಮಾಡುತ್ತೆ ಅಷ್ಟೆ. ಇದೇ ಥರನೇ ಅವಧೂತರ ಪರಂಪರೆ, ಈ ಪರಮಹಂಸರ ಪರಂಪರೆ ಎಲ್ಲ ಇದೆ. 7 ಸಲ ಪ್ರಪಂಚ ಸುತ್ತದವರು ಶಂಕರಾಚಾರ್ಯರು. ಎಷ್ಟು ವಯಸ್ಸು? 32. ಯಾರು ಸಾಧ್ಯನಾ ಇದು? ಇಸ್ ಇಟ್ ಪಾಸಿಬಲ್? ಒಂದು ಸಲಕ್ಕೆ ಆಗಲ್ಲ ಇದು. ಅದು ಪ್ರಪಂಚ ಇಂಡಿಯಾನ 7 ಸಲ ಸುತ್ತು ಇಂಡಿಯಾ. ಅಲ್ಲಿಗೆ ಲೆಕ್ಕ ಹಾಕಿ ಅವ್ರದ್ದು ಏನು ಇದಿತ್ತು, ಇಚ್ಛಾಶಕ್ತಿ ಹಿಂದಿತ್ತು. ಇಚ್ಛಾಶಕ್ತಿಯಿಂದ ಕ್ರಿಯಾಶಕ್ತಿಯಾಗಿ ಏನ್ ಬೇಕಾದ್ರೂ ಪಡ್ಕೋಬಹುದು ಅಂತ. ಆ ಇಚ್ಛೆ ಕ್ರಿಯೆ ಆಗಬೇಕು ಅಂದ್ರೆ ಅದಕ್ಕೆ ಮೂಲತವಾಗಿ ಅವರು ಜ್ಞಾನವನ್ನ ಪಡ್ಕೊಬಿಟ್ಟಿರ್ತಾರೆ. ಅದಕ್ಕೆ ಗುರು ಗದ್ಗೆಗಳು ಇಸ್ ವೆರಿ ಪವರ್ಫುಲ್. ಅದು ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಕೊಟ್ಟೂರು ಬಸವೇಶ್ವರ ಇರ್ಬೋದು, ಯಡಿಯೂರು ಸಿದ್ಧಲಿಂಗೇಶ್ವರ ಇರ್ಬೋದು, ಮಲೆ ಮಾದೇಶ್ವರ ಇರ್ಬೋದು. ಆ ಜಾಗಗಳೆಲ್ಲ ನೋಡಿ ತಪಸ್ಸು ಕ್ಷೇತ್ರಗಳು. ಅಲ್ಲಿ ಹೋದವ್ರು ಮತ್ತೆ ಮತ್ತೆ ಸೇವೆಗೆ ಹೋಗ್ಬಿಡ್ತಾರೆ. ಅದಕ್ಕೆ ದೇವಸ್ಥಾನ ಅಂದ್ರೆ ಸೇವಾ ಮನೋಭಾವದಿಂದ ಹೋಗ್ಬೇಕು. ಇಡೀ ಒಳಗಡೆ ಇರುವಂಥದ್ದು ಎಲ್ಲ ಚಕ್ರಗಳು ಶುದ್ಧಿ ಆಗತ್ತೆ. ಅಲ್ಲಿ ಹೋಗ್ಬಿಟ್ಟು ನಮ್ಮ ದೇಹವನ್ನು ಶುದ್ಧಿ ಮಾಡ್ಕೊಂಬ ಒಂದು ಪ್ರಕ್ರಿಯೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು. ನಾವು ಹೋಗ್ಬಿಟ್ಟು ಏನೇನೋ ಕೇಳ್ಕೊಂಡ್ಬಿಟ್ಟು ಎಲ್ಲ ದೇವಸ್ಥಾನ ಇದೇ ಪ್ರೋಸೆಸ್ ಆಗುತ್ತೆ. ಎಲ್ಲ ದೇವಸ್ಥಾನ ಕಾನ್ಸೆಪ್ಟೇ ಅದು. ನಿಮಗೆ ಸ್ಥಾಪನೆ ಅಂತ ಮಾಡ್ತಾರಲ್ಲ, ಹೌದು, ಅಲ್ಲಿ ಗದ್ಗೆ ಇರಲ್ಲ. ಅದಕ್ಕೆ ಅರ್ಚಕ ಚೆನ್ನಾಗಿದ್ರೆ ಮಾತ್ರ ದೇವಸ್ಥಾನ ಪವರ್ಫುಲ್ ಆಗತ್ತೆ ಅಂತ. ಅದಕ್ಕೆ ನಾನು ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಎಷ್ಟು ಪವರ್ಫುಲ್ ದೇವಸ್ಥಾನ ಅದು ಅಂತಂದ್ರೆ, ವೇಣುಗೋಪಾಲ ಸ್ವಾಮಿ ಪಶ್ಚಿಮಾಭಿಮುಖವಾಗಿದೆ ಸರ್. ಚೋಳರ ಕಾಲದ ದೇವಸ್ಥಾನಕ್ಕೆ ಜನನೇ ಹೋಗ್ತಾ ಇಲ್ಲ. ಎಲ್ಲೋ ನೋಡಿದ್ದೀನಲ್ಲ ಸರ್, ಇದು ಹೋಗಿದ್ದೀನಿ ನಾನು ಎಲ್ಲೋ ಅಂತ. ದೇವನಹಳ್ಳಿಯಿಂದ ಒಂದು 70 ಕಿಲೋಮೀಟರ್ ಚೋಳರ ಕಾಲದ್ದು. ಬಟ್ ಅವ್ರು ಏನ್ ಮಾಡ್ಬಿಟ್ಟವ್ರೆ ತಪ್ಪಂದ್ರೆ, ಮೂಲ ದೇವತಾ ಏನಿತ್ತು ಅದು ಪಶ್ಚಿಮಾಭಿಮುಖವಾಗಿತ್ತು. ಇವ್ರು ಏನ್ ಮಾಡಿದ್ರು, ಎಲ್ಲ ದೇವಸ್ಥಾನಗಳು ಪೂರ್ವಾಭಿಮುಖವಾಗಿದೆ, ನಾವು ತಿರುಗಿಸ್ಬಿಡೋಣ ಅಂತ ಇಡೀ ದೇವಸ್ಥಾನನೇ ತಿರುಗಿಸ್ಬಿಟ್ಟವ್ರು. ಯಾವಾಗ ತಿರುಗಿಸಿದ್ರು ಅವತ್ತಿಂದ ಆ ಊರಲ್ಲಿರೋ ಜನನೇ ದೇವಸ್ಥಾನಕ್ಕೆ ಹೋಗ್ತಿಲ್ಲ. ತುಂಬಾ ಚೆನ್ನಾಗಿ ದೇವಸ್ಥಾನ ಮಾಡಿದ್ದಾರೆ, ಜನ ಹೋಗ್ತಾ ಇಲ್ಲ. ಅದಕ್ಕೆ ಯಂತ್ರ ಮಂತ್ರ ತಂತ್ರ ಅಂತ 3 ಮೆಥಡ್ಸ್. ಒಂದೊಂದು ಮೆಥಡ್ ಅಲ್ಲಿ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠೆ. ಈಗ ನಾವೇನು ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಅದು ಅದರಲ್ಲಿ ಬೇರೆ ಬೇರೆ ಇದೆ. ಆಗಮ ಶಾಸ್ತ್ರದಲ್ಲಿ, ಬೇರೆ ಬೇರೆ ಶಾಸ್ತ್ರದಲ್ಲಿ ಅಂತೆಲ್ಲ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕೆ ಮಂತ್ರಗಳ ಮೂಲಕ ಒಂದು ಶಕ್ತಿ ಕೊಡೋದು. ನೇಚರಲ್ಲಿ ಮಂತ್ರಕ್ಕೆ ಶಕ್ತಿ ಇದೆ ಅನ್ನೋದು ಪ್ರೂವ್ಡ್. ನಾಸಾನು ಪ್ರೂವ್ಡ್ ಇದು. ಅಂದ್ರೆ ನೀವೇನು ಇವಾಗ ಭೂಮಿ ಏನೋ ಒಂದು ಈ ಗಾಯತ್ರಿ ಮಂತ್ರದಲ್ಲಿ
ನಮ್ಮ ಗಾಯತ್ರಿ ಮಂತ್ರನ ಡಿಕೋಡ್ ಮಾಡಿ ಒಬ್ಬ ಸೈಂಟಿಸ್ಟ್ ಅದೇನೇನೋ ಕಂಡುಹಿಡಿದಿದ್ರು. ಕರೆಕ್ಟ್. ನಮ್ಮ ಹನುಮಾನ್ ಚಾಲೀಸನ ಡಿಕೋಡ್ ಮಾಡಿ ಸೂರ್ಯನಿಗೂ ನಮಗೂ ಇರೋ ಡಿಸ್ಟೆನ್ಸ್ ಎಷ್ಟು ಅಂತ ಅದ್ರಲ್ಲಿ ಬರ್ದಿದೆ. ಅದರಲ್ಲಿದೆ ಸೂರ್ಯನಿಗೂ ನಮಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಅದನ್ನ ನಾಸಾ ಕನ್ಫರ್ಮ್ ಮಾಡಿದೆ. ಅದರಲ್ಲಿ ಏನಿದೆ ಅದು ಎಕ್ಸಾಕ್ಟ್ ಇದೆ ಅಂತ. ಇಡೀ ಸೌರಮಂಡಲದ ಸೂರ್ಯನ ಒಟ್ಟು ವಿಸ್ತೀರ್ಣವನ್ನ ಚಂದ್ರನ ವಿಸ್ತೀರ್ಣದಿಂದ ನೀವು ಡಿವೈಡ್ ಮಾಡಿದ್ರೆ ಅಥವಾ ಡಿಸ್ಟೆನ್ಸ್ನ ನೀವು ಡಿವೈಡ್ ಮಾಡಿದ್ರೆ ನಿಮಗೆ ಸಿಗದೆ 108 ನಂಬರ್. ಅದಕ್ಕೆ ನಾವು ಯಾವುದೇ ಮಂತ್ರವನ್ನ ಚಾಂಟ್ ಮಾಡುವಾಗ 108 ಸರಿ ಯಾಕೆ ಜಪ ಮಾಡಬೇಕು ಅಂದ್ರೆ ಅದೇ ಕಾರಣಕ್ಕೆ. ನಾವು ಕೇಂದ್ರ ಬಿಂದು ಭೂಮಿ, ಚಂದ್ರ ಬಂದು ಸ್ತ್ರೀ ತತ್ವ ಶಕ್ತಿ, ಸೂರ್ಯ ಬಂದು ಶಿವತತ್ವ. ಕತ್ತಲು ಆಂತರಿಕ ಜ್ಞಾನವನ್ನು ಜಾಸ್ತಿ ಮಾಡಿದ್ರೆ, ಬೆಳಕು ಹೊರಗಿನ ಜ್ಞಾನವನ್ನು ಜಾಸ್ತಿ ಮಾಡುತ್ತೆ. ಅದೇ ಕಾನ್ಸೆಪ್ಟ್ ಥಿಯರಿ ಇರೋದು. ಅದಕ್ಕೆ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ. ಆಂತರಿಕ ಜ್ಞಾನ ಅದೇ ತಪಸ್ಸು. ಆ ತಪಸ್ಸನ್ನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ಬೇಕಾಗ್ತದೆ. ಇಂಟ್ಯೂಷನ್ ಎಲ್ಲ ಬರೋದು ಅದಕ್ಕೆ ರಾತ್ರಿ ಹೊತ್ತು ಜಾಸ್ತಿ. ಅದಕ್ಕೆ ಬೆಳಗಿನ ಜಾವ ದೀರ್ಘ ನಿದ್ದೆ, ಅದನ್ನ ಯಾರು ಮಾಡೋದೇ ಇಲ್ಲ ಸರಿ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಾರ್ಮಲ್ ಆಗಿ ಮಲೆಮಹದೇಶ್ವರ ಹಾಡುಗಳು ಹೇಗಿರುತ್ತೆ ಅದನ್ನು ಹೊರತುಪಡಿಸಿ ಏನೋ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ವಿ. ನಿಮ್ಮ ಮುಂದೆ ಅತಿ ಶೀಘ್ರದಲ್ಲಿ ಬರಲಿದೆ.